ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ಜನ ಮಹಿಳೆಯರಿಗೆ 11ನೇ ಕಂತಿನ ಹಣ ಬಂದಿಲ್ಲ. ಅದು ಯಾಕೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಹೇಳಲಾಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಇದೀಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 4 ಹೊಸ ರೂಲ್ಸು ತಂದಿದ್ದಾರೆ. ಆ ರೂಲ್ಸನ್ನ ಫಾಲೋ ಮಾಡಿಲ್ಲ ಅಂದರೆ 11ನೇ ಕಂತಿನ ಹಣನೇ ಅಲ್ಲ, 12ನೇ ಕಂತಿನ ಹಣನೂ ಬರಲ್ಲ. ನಾವು ತಪ್ಪದೇ ರೂಲ್ಸನ್ನ ಫಾಲೋ ಮಾಡಬೇಕಾಗುತ್ತೆ. 10ನೇ ಕಂತಿನವರೆಗೂ ಹಣ ಬಂದಿದೆ, ಮುಂದೇನೂ ಬರುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಖಂಡಿತ ಆಗಲ್ಲ ಸ್ನೇಹಿತರೆ. ಸರ್ಕಾರ ಜಾರಿಗೊಳಿಸಿರೋ 4 ರೂಲ್ಸ್ ಪಾಲನೆ ಮಾಡಿದರೆ ಮಾತ್ರ ಹಣ ಸಿಗೋದು. 4 ರೂಲ್ಸ್ ಇರೋ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಅದರಿಂದ ಅವರಿಗೂ ಉಪಯೋಗವಾಗುತ್ತೆ. ಇತ್ತೀಚೆಗೆ ಈ ಗೃಹಲಕ್ಷ್ಮಿ ಯೋಜನೆ ವಿಚಾರದಲ್ಲಿ ಮಹಿಳೆಯರಿಗೆ ತುಂಬಾ ಗೊಂದಲ ಉಂಟಾಗಿದೆ. ಅಮೌಂಟ್ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತಾ ಅಥವಾ ಯೋಜನೆನೇ ಕ್ಯಾನ್ಸಲ್ ಮಾಡಿದ್ದಾರಾ ಅನ್ನೋ ಅನುಮಾನಗಳು ವ್ಯಕ್ತಪಡಿಸಿದ್ದಾರೆ. ಆದರೆ ಇತ್ತೀಚೆಗಷ್ಟೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಖಂಡಿತ ನಾವು ಈ ಯೋಜನೆಯನ್ನು ನಿಲ್ಲಿಸಲ್ಲ, ಆಲ್ರೆಡಿ ಟ್ರೆಜರಿಗೆ ಅಮೌಂಟ್ ಹಾಕಿದ್ದೀವಿ, ಎಲ್ಲರ ಬ್ಯಾಂಕ್ ಖಾತೆಗೆ ಹಂತ ಹಂತವಾಗಿ ಹಣ ಬಿಡುಗಡೆ ಆಗುತ್ತೆ, ಯಾರೂ ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ನಮ್ಮ ಖಾತೆಗೆ ದುಡ್ಡು ಬಂದಿಲ್ಲ ಅನ್ನೋ ಅನುಮಾನ ಮಹಿಳೆಯರಿಗೆ ಕಾಡ್ತಾ ಇದೆ. ಕೆಲವು ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಹಣ ಬಂದಿದೆ. ತುಮಕೂರು, ಬೆಳಗಾವಿ, ಕೊಡಗು, ರಾಯಚೂರು, ಮೈಸೂರು, ಇನ್ನು ಅನೇಕ ಜಿಲ್ಲೆಗಳಲ್ಲಿ ಹಣನ ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಜಿಲ್ಲೆ ಯಾವುದು? ನಿಮಗೆ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈಗಾಗಲೇ ಸರ್ಕಾರ 5 ಲಕ್ಷದಿಂದ 10 ಲಕ್ಷ ಜನಕ್ಕೆ ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಿಮಗೆ ಆ ಹಣ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕಾಗಿದೆ. ಹಾಗಾಗಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ಸರ್ಕಾರದಿಂದ ಹಣ ಬಂದಿಲ್ಲ ಅನ್ನೋದಕ್ಕೆ ಕಾರಣಗಳು, 10 ಕಂತಿನವರೆಗೂ ದುಡ್ಡನ್ನು ತಗೊಂಡಿರೋ ಅರ್ಜಿಗಳನ್ನು ಮತ್ತೊಮ್ಮೆ ಚೆಕ್ ಮಾಡ್ತಾ ಇದ್ದಾರೆ. GST ಕಟ್ತಾ ಇದ್ದಾರಾ, IT ಫೈಲ್ ಮಾಡಿದಾರಾ, ಟ್ಯಾಕ್ಸ್ ಕಟ್ತಾ ಇದ್ದಾರಾ, ಇವೆಲ್ಲವೂ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ರೀತಿ ಟ್ಯಾಕ್ಸ್ ಪೇ ಮಾಡೋರಿಗೆ ಗೃಹಲಕ್ಷ್ಮಿ ಯೋಜನೆದಡಿ 2,000 ರೂಪಾಯಿಗಳು ಬರಲ್ಲ. ಇದು ಮೊದಲನೆಯ ಕಾರಣ. ಇನ್ನು ಎರಡನೆಯ ಕಾರಣ, ಇನ್ನು ನಿಮ್ಮ ಹತ್ತಿರದ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರಿ, ಅಲ್ಲಿ ಕೂಡ ಅರ್ಜಿಗಳನ್ನು ರೀಚೆಕ್ ಮಾಡ್ತಾ ಇದ್ದಾರೆ. ಯಾರಾದರೂ ಟ್ಯಾಕ್ಸ್ ಪೇಯರ್ಸ್ ಅರ್ಜಿಯನ್ನು ಸಲ್ಲಿಸಿದ್ದಾರಾ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಮೂರನೆಯ ಕಾರಣ, ಪೆಂಡಿಂಗ್ ಅಮೌಂಟ್ ಎಷ್ಟು ಜನಕ್ಕೆ ಇದೆ, ಎಷ್ಟು ಕಂತಿನವರೆಗೂ ಇದೆ, ಎಷ್ಟು ಅಮೌಂಟ್ ನಾವು ಹಾಕಬೇಕಾಗುತ್ತೆ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಕೊನೆಯ ಕಾರಣ ಅಂದರೆ 4ನೇ ಕಾರಣ, ನಕಲಿ ರೇಷನ್ ಕಾರ್ಡ್, ನಕಲಿ ಆಧಾರ್ ಕಾರ್ಡ್ ಬಳಸಿ ಗೃಹಲಕ್ಷ್ಮಿ ಯೋಜನೆದಡಿ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಇತ್ತೀಚೆಗೆ ಫೇಕ್ ಕಾರ್ಡುಗಳ ಹಾವಳಿ ಜಾಸ್ತಿ ಆಗಿದೆ. ಅನೇಕರು ಫೇಕ್ ಕಾರ್ಡನ್ನು ಬಳಸಿಕೊಂಡು ಗೌರ್ನಮೆಂಟ್ ಸೌಲಭ್ಯಗಳನ್ನು ಪಡ್ಕೊಳ್ಳೋದು ಜಾಸ್ತಿ ಆಗಿದೆ. ಹಾಗಾಗಿ ಫಲಾನುಭವಿಗಳ ಡೀಟೇಲ್ಸ್ ಮತ್ತು ಅರ್ಜಿಗಳನ್ನು ಡೀಪ್ ಚೆಕ್ ಮಾಡ್ತಾ ಇದ್ದಾರೆ, ಅಂದರೆ ಮತ್ತೊಮ್ಮೆ ರೀಚೆಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಹಣ ಮಹಿಳೆಯರಿಗೆ ಸೇರೋದು ಸ್ವಲ್ಪ ತಡವಾಗ್ತಿದೆ. ನೀವು ಕೊಟ್ಟಿರೋ ಡೀಟೇಲ್ಸ್ ಕರೆಕ್ಟಾಗಿ ಇದ್ದರೆ ಹಣ ಖಂಡಿತ ಬರುತ್ತೆ. ಇದು ಕೇವಲ ನಾವು ಹೇಳ್ತಿರೋದಲ್ಲ. TV ನ್ಯೂಸ್ 18ನಲ್ಲಿ ಯಾಕೆ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಬರ್ತಾ ಇಲ್ಲ, ಅದಕ್ಕೆ ಕಾರಣಗಳು ಹೇಳಲಾಗ್ತಿದೆ. ನೀವು TVನಲ್ಲಿ ನ್ಯೂಸ್ ನೋಡಬಹುದು. ದಯವಿಟ್ಟು ಯಾರಿಗೆಲ್ಲ ಅಮೌಂಟ್ ಬಂದಿದೆ ಬಂದಿಲ್ಲ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತಿಷ್ಟು ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.